ನಮಸ್ಕಾರ ಸ್ನೇಹಿತರೆ, ನನಗೆ ಈಗ ಗೊತ್ತಾಯ್ತು ಲಿಂಗಾಯತ್ ಮ್ಯಾಟ್ರಿಮನಿ ಅಂತ ಒಂದು ಕಾನ್ಸೆಪ್ಟ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ. ಅದನ್ನ ರೀಚೆಕ್ ಮಾಡೋದಕ್ಕೋಸ್ಕರ ನಾನು ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಚೆಕ್ ಮಾಡಿದ್ರೆ ಸುಮಾರು 10 ರಿಂದ 15 ಅಪ್ಲಿಕೇಶನ್ ಇದೆ ಲಿಂಗಾಯತ ಹುಡುಗ ಹುಡುಗಿಗೆ ಮದುವೆ ಮಾಡಿಸೋದಕ್ಕೆ. ಅಲ್ಲ, ತುಂಬಾ ಜನ ಸೇರ್ಕೊಂಡು ಇಲ್ಲಿವರೆಗೂ ಬರೀ ಬಸವಣ್ಣನವರನ್ನ ಮಾತ್ರನೇ ಸಾಯಿಸೋದಕ್ಕಾಗಿತ್ತು. 800 ವರ್ಷ ಅವರ ನಂತರ ಕೂಡ ಅವ್ರ ವಿಚಾರಗಳು ಪಾಸ್ ಆಗಿ ಬಂದಿತ್ತು. ಈಗ ಲಿಂಗಾಯತ್ರೆ ಬಸವಣ್ಣವ್ರ ವಿಚಾರಗಳನ್ನು ಸಾಯಿಸ್ಬಿಟ್ಟಿದ್ದಾರೆ. ಇದು ರೈಟ್ ಟೈಮು. ಈಗ ಲಿಂಗಾಯತ ಧರ್ಮಗುರುಗಳು ಆಚೆ ಬಂದು ಲಿಂಗಾಯತ ಅನ್ನೋದು ಜಾತಿ ಅಲ್ಲ, ಅದು ಧರ್ಮನು ಮೀರಿದ್ದು ಅಂತ ಮತ್ತೆ ತಿಳಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಬಸವಣ್ಣವ್ರ ವಿಚಾರಗಳಿಗೆ ಸಮಾಧಿ ಕೂಡ ಈಗಲೇ ಕಟ್ಟಿಬಿಡ್ತಾರೆ. ಹರಳೆಯನ ಮಗನಿಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರಂತ ನಿಜವೇ? ನಿಮ್ಮ ಅನುಕೂಲಕ್ಕೆ ಲಿಂಗ ಕಟ್ಟಿಕೊಂಡರೆ ಅದಕ್ಕೆ ಹೆಸರು ಶಿವದೀಕ್ಷೆ ಎಂದು. ಶಿವಭಕ್ತರು ಸ್ವಾರ್ಥಿಗಳಲ್ಲ, ಸಕಲ ಜೀವಾತ್ಮರಿಗೂ ಒಳ್ಳೆಯದನ್ನು ಮಾಡಬೇಕೆನ್ನುವ ಮಹಾನುಭಾವರ ಕುಲವೆಲ್ಲ ಒಂದೇ. ಎಕ್ಕಡ ಮಾಡುವವನು ಮಾರುವವನು ಹೊಲೆಯನಲ್ಲ, ಕೊಲ್ಲುವವನು ಹೊಲೆಯ, ಹೊಲಸು ತಿನ್ನುವವನು ಹೊಲೆಯ, ತಾಯಿಗೆ ಬೈದವನು ಹೊಲೆಯ, ತಂದೆಗೆ ಎದುರಾಡಿದವನು ಹೊಲೆಯ. ಹರಣ, ನೀನೇನು ಹೇಳ್ತಿ? ಸತ್ಯಕ್ಕೆ ನಾಲಿಗೆ ಎರಡಲ್ಲ, ಒಂದೇ. ಮಧುವರಸರ ಮಾತೇ ನನ್ನ ಮಾತು. ಹಾಗಾದ್ರೆ ನಿಮ್ಮಿಬ್ಬರ ಸಂಬಂಧ ಧರ್ಮಸಮ್ಮತವೋ? ಕೆಸರಿನಲ್ಲಿ ಬಿದ್ದ ಮನುಷ್ಯನನ್ನು ಎತ್ತಿ ಉದ್ಧಾರ ಮಾಡುವುದು ಮನುಷ್ಯ ಧರ್ಮವಲ್ಲವೇ? ನೀವು ಮಾಡಿದ್ದೆಲ್ಲ ಧರ್ಮ, ಆಡಿದ್ದೆಲ್ಲ ಉಪದೇಶವಲ್ಲ. ಈ ಮದುವೆಯನ್ನು ರದ್ದು ಮಾಡಿಬಿಡಬೇಕು, ಇಲ್ಲವೇ ಮರಣದಂಡನೆ ಗುರಿ ಆಗಬೇಕು. ಏನ್ ಹೇಳ್ತಿ? ಕೊಲ್ಲುವುದಕ್ಕಿಂತ ಹೆಚ್ಚಿನ ಶಿಕ್ಷೆ ನೀವೇನು ಕೊಡಬಲ್ಲಿರಿ? ಒಪ್ಪೋ, ಇವರಿಗೆ ಎಷ್ಟು ಧೈರ್ಯ! ನಿಮಗೆ ಕೊಲ್ಲುವ ಧೈರ್ಯವಿದೆ, ಆದರೆ ಸಾಯುವ ಧೈರ್ಯವಿಲ್ಲ. ಮರಣವನ್ನು ಪ್ರೇಮದಿಂದ ಆಲಂಗಿಸುವ ಧೈರ್ಯವಿಲ್ಲ. ಅಹಿಂಸೆ ಎದುರು ಹಿಂಸೆ ಎಂದಾದರೂ ತಲೆಬಾಗಲೇಬೇಕು ಪ್ರಭು, ತಲೆಬಾಗಲೇಬೇಕು.